ದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ತಾರಕ ನಗರಗೆ ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಳರಿಸಿ ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಳರಿಸಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹರದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ತಾರಕ ನಗರಗೆ ಹನುಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು ಹನುಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು ತದೈ ಮನವನು ಎಡೆಗೆಡದೆ ಮದಕರಿ ಎಲ್ಲಯ ಕೊಂದಿಹರು ತದೈ ಮನವನು ಎಡೆಗೆಡದೆ ಮದಕರಿ ಎಲ್ಲಯ ಕೊಂದಿಹರು ಮಾಧವನ ಬಂಬಲದಿ ಮೆರೆಯುವ ಮದನ್ನ ಪಾಂಡವರಾರ್ಭಟವ ಮಾಧವನ ಬಂಬಲದಿ ಮೆರೆಯುವ ಮದನ್ನ ಪಾಂಡವರಾರ್ಭಟವ ಕದನದಲ್ಲಿ ಮದವ ಮರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಹರದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ತಾರಕ ನಗರಗೆ ಅದವರ ಗಣ ಸೈನ್ಯವು ದೊರೆದರೆ ಸುಲಭದಿ ಬಳಿಸುವ ಶತ್ರುಗಳ ಯಾದವರ ಗಣ ಸೈನ್ಯವು ದೊರೆದರೆ ಸುಲಭದಿ ಮಣಿಸುವ ಶತ್ರುಗಳ ರಾಧಾರಮಣನು ಜನ್ಮಜವ ರಾಮದೈವನ ಭೀಮನ ರಾಧಾರಮಣನು ಜನ್ಮಜವಾದರೆ ವಾಮದೈವನ ಭೀಮನ ಅಂತಿಮ ಪಾಂಡವ ಪಾತ್ರನ ವಧಿಸಲು ಮಿತ್ರ ಕಣ್ಣು ತಟ್ಟಿಹರು ಬಡವ ಅಂತಿಮ ಪಾಂಡವ ಪಾತ್ರನ ವಧಿಸಲು ಮಿತ್ರ ಕರ್ಣ ತಟ್ಟಿಹರು ಬಡ ಪುರುಸಿಂಹಾಸನದಲ್ಲಿ ಕುಳಿತು ಅನುಸದಿ ನಿಂತ ಉದ್ಧರಯನಾಳ್ವೆ ಪುರುಸಿಂಹಾಸನದಲ್ಲಿ ಕುಳಿತು ಅನುಷವು ನಿರುತದು ಉದ್ಧರಯನಾಳ್ವೆ ಹರದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ತಾರಕ ನಗರಗೆ ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಳರಿಸಿ ಗುರು ಪಾಂಡವರನ್ನು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ತಳ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹರದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ತಾರಕ ನಗರಗೆ ಹರದಿನ ತೆರಳುವೆ ಹರದಿನ ತೆರಳುವೆ ಈಗ ನನ್ನ ಪಯಣ ಧಾರಕ ನಗರಕ್ಕೆ ನನ್ನ ಧಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೇ ಇದ್ದರೂ ಮಧ್ಯೋನಯ ಬಲವುಳ್ಳವನಾದ ಬಲರಾಮರ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶವಾಯಿತು. ಎಲವೆಲವೋ ಚಿತಿಯ ಪಾಂಡವ ಭೋರ್ಗರೆದು ಉಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ನನ್ನ ನಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಹುಚ್ಚಿನ ಬಾಹುಗಳು ಐಕ್ಕಿ ಐಕ್ಕಿ ಕುಣಿಯುತ್ತಿರುವವು. ಈ ಅಖಂಡ ಸಾಮ್ರಾಜ್ಯ ಸದಾ ನನ್ನದಾಗಿರಬೇಕು.
ಹಸ್ತಿನಾವತಿಯ ರತ್ನಖಚಿತವಾದ ಸಿಂಹಾಸನ ನನ್ನ ಕೈವಶವಾಗಬೇಕು. ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡ ಈ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ನಾವು ಮೆಟ್ಟಿ ನಿಲ್ಲದಿದ್ದರೆ, ಆ ಭಂಡ ಭೀಮನ ಭಾರಿ ಹೃದಯವನ್ನು ನಾವು ಮೆಟ್ಟಿ ಚುಳಿಯದಿದ್ದರೆ ನಾನು ದುರ್ಯೋಧನ ಸಾರ್ವಭೌಮನೇ ಅಲ್ಲ, ನಾನು ಸಾರ್ವಭೌಮನೇ ಅಲ್ಲ, ಸಾರ್ವಭೌಮನೇ ಅಲ್ಲ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನೊಂದು ಯಾದವ ಸೈನ್ಯ, ಕೃಷ್ಣ ಮೋಟಿ ಬಿಡಿದ ನಿಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನೊಂದು ಯಾದವ ಸೈನ್ಯ, ಕೃಷ್ಣ ಮೋಟಿ ಬಿಡಿದ ನಿಂದು ಪಾಂಡವ ಸೈನ್ಯ. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮಕಾದಿ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಭೀಷ್ಮಕಾದಿ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನನ್ನ ಶೀಲಿ ಬಿಡುವ ನನ್ನ ತಮ್ಮನು, ಭಕ್ತನ ಸಿರ ಹಾಕಿಸುವ ವೀರಕರ್ಣನು. ಭೀಮನನ್ನು ಶೀಲಿ ಬಿಡುವ ನನ್ನ ತಮ್ಮನು, ಭಕ್ತನ ಸಿರ ಹಾರಿಸುವ ವೀರಕರ್ಣನು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಆ ದುಶ್ಶಕುನ ಪ್ರಾತಃ ಕಾಲ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಧೋರಸ್ಥವಾದ ರೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಕೂಗಿಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಅಮ್ಮ ಕುಮಾರ, ನಾನು ನಿನ್ನ ಬರುತ್ತಿರಲಾಗಿ ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕುಮಾರ, ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ದಯಾಮಯನೆ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಬಾಹುಗಳಲ್ಲಿ ಶಕ್ತಿ ಇರುವವರಿಗೂ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಆದರದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಯುದ್ಧವನ್ನು ನಿಜವಾಗಿ ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಯುದ್ಧವು
ಮೋಹವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಪೌರುಷವಿರುವನು ಹೋರಾಡಿ ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆ ಆ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಿದೆನು. ನನಗಾಜ್ಞೆಯನ್ನು ಕೊಡುತ್ತಾಯಿ. ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ನಿನ್ನ ಚಲದಾದಿರೆ ಬಲಿ ಶ್ರೀಮಂತವದನ, ಚಲವೇಕೆ ಕುರು ನಂದನ. ಭಯವೇಕೆ ಬಿಡು ಮಾತೆಯೇ, ಚಲದಲ್ಲಿ ಫಲದಲ್ಲಿ ಅನುಮಾನವೇಕೆ, ಚಲವೇಕೆ ಬಿಡು ಮಾತೆಯೇ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ಈ ದ್ವೇಷವೆನಿಸಬೇಡ. ಪಾಂಡವರೊಳು ಈ ದ್ವೇಷವೆನಿಸಬೇಡ. ಕುರು ಪಾಂಡವರ ಸೋದರ ಸಮರ. ಸೋದರ ಸಮರ ಸಾಹಸದಿಂದಲೇ ಸಾಧಿಸು ನೀ ವೀರ. ಸಾಹಸದಿಂದಲೇ ಸಾಧಿಸು ನೀ ವೀರ. ಚಲವೇಕೆ ಕಂದ, ಚಲವೇಕೆ ಕಂದ, ಚಲವೇಕೆ ಕುರು ನಂದನ. ಈ ಬರಗುಡಿಗಳಲ್ಲಿ ನುಡಿಯ ಬಿಡು ಮಾತೆ. ಈ ಬರಗುಡಿಗಳಲ್ಲಿ ನುಡಿಯ ಬಿಡು ಮಾತೆ. ಸಾಕು ನಿನ್ನ ನೀತಿ ಬೋಧ ಕೇಳನ್. ಭಯವೇಕೆ ಅಮ್ಮ, ಭಯವೇಕೆ ಜನನಿ, ಭಯವೇಕೆ ಬಿಡು ಮಾತೆ. ನಿನ್ನ ಬಲದಲ್ಲಿ ಅನುಮಾನವೇಕೆ, ಭಯವೇಕೆ ಬಿಡು ಮಾತೆಯೇ. ವರಗಾಂಧಾರ ವಂಶಜನ ವರಗಾಂಧಾರ ವಂಶಜನ ಯಾಕುಲವೇಗೆ ಪಡೆದು ಚೂಗೆ, ಯಾಕುಲವೇಗೆ ಪಡೆದು ಚೂಗೆ. ಚಲದಂಗ ಮಲ್ಲ ಚಲ
ಬರಬೇಕೆ ಬಿಡು ಮಾತೆಯೇ ಅಮ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ, ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂಥ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಚೇಟೆಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನೋ ಬಲ್ಲೆಯ ತಾಯಿ. ಮಾಡುತ್ತಿದ್ದೆ ಫಲಬಂಧನವನ್ನು ನಿರಾಕರಿಸಿ ಸಮಗ್ರ ವೃತ್ತಿಯೇ ನನಗೆ ಪ್ರತಿಕಾಕ್ಷಾಗಿ ನಿಂತಿದ್ದರೂ ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೇನೆ. ಆದರೆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ನಿಸ್ಸಹಾಯಕನಾದ ಏಡಿಯು ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ. ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಚಂದನ ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಸ್ಥಿತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಿಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಹೋಗು ದುರ್ಯೋಧನ, ನೀನಿಲ್ಲಿಂದ ಹೊರಟು ಹೋಗು. ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದೆಂಬ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ. ಆ ನನ್ನ ವೈರಿಗಳಾದ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವವು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾಧುರ್ಧಾನವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಹೀಗಿವರು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಸಮೀಪಕ್ಕೆ ಬಾ ಕುಮಾರ, ಎದುರಿನಲ್ಲಿ ಮಣಕಾಲೂರಿ ಕುಳಿತುಕೋ. ನನ್ನನ್ನು ಆಶೀರ್ವದಿಸು ಜನನಿ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ರಣರಂಗದಲ್ಲಿ ವೀರ ಪೌರುಷತೆ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಚಲವಿ ಬಲವೆಂದು ನಂಬಿ ನಡೆವ ಕುವರ ನೀನು. ಛಲಕ್ಕಾಗಿ ಬಾಳ್ ಸವಿಸುವ ಧೀರ ನೀನು. ರಣದೋಳ್ ಸಾಹಸದಿಂದೆರೆದು, ರಣದೋಳ್ ಶತ್ರುಗಳನ್ನು ಬಲಿ ಪಡೆದು ಬಾರೋ ಬಾರೆಲ್ಲ ಕಂದ 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 ಕಂದ
ಜಯಃ ಯತೋ ಧರ್ಮಸ್ತತೋ ಜಯಃ ಯತೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತಥೋ ಜಯಃ ಯಥೋ ಧರ್ಮಸ್ತಥೋ ಜಯಃ ಯಥೋ ಧರ್ಮಸ್ತಥೋ ಜಯಃ. ನಿಜ ತಾಯಿ, ಪಾಂಡವರಿಗೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಹಣವೊಂದನ್ನು ಕಿತ್ತೊಗೆದು ರಣಕಂಕಣ ತೊಟ್ಟ ಈ ಶಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಚೂಡಾಗುವಂತೆ ಕರಿಯಲಿ ರಣಭೇರಿಗಳು, ಮೂಗಿಲು ಮುಟ್ಟಿ ಜಯಂಕರಿಸಲಿ ರಣಕಾಳಗಳು. ಹರಡಲಿ ನಮ್ಮ ಸರ್ಪಲಾಂಛನ, ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಕಥೆಯನ್ನು ತಿರುಗಿಸಿ ತತ್ತರ ಬಳಿಸಿ ಕಥೆಯನ್ನು ತಿರುಗಿಸಿ ತತ್ತರ ತಡೆದು ಬಲಿದುರಣ ವೈದ್ಯಚಿರವನು ಸಾಧಿಸುವವರ ಕೆಲವನಿಗ ಸುರನರ ಹೊರಗೆ ಪುರುಷ ಮೆಚ್ಚುವ ಸುರನರ ಹೊರಗೆ ಪುರುಷ ಮೆಚ್ಚುವ ಸುರನರ ಹೊರಗೆ ಪುರುಷ ಮೆಚ್ಚುವ ಸಾಧಿಸುವವರ ಕೆಲವನಿಗ